ಕೊಲೆ ಕೇಸ್ನಲ್ಲಿ ಸಿಲುಕಿದ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಸಂಗ್ರಹವಾದ ಸಾಕ್ಷಿಗಳೆಷ್ಟು, ಇದರ ವಿವರವನ್ನು ಕೊಡ್ತಾ ಹೋಗ್ತೀವಿ. ಕೊಲೆಗೆ ಸಂಬಂಧಿಸಿದಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ 10 ಅಲ್ಲ 20 ಅಲ್ಲ ಬರೋಬ್ಬರಿ 100ಕ್ಕೂ ಹೆಚ್ಚು ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಇದೆ. ಪೊಲೀಸರು ಸೀಸ್ ಮಾಡಿದ ವಸ್ತುಗಳ ಸಂಖ್ಯೆ 118. ಒಟ್ಟು ಇದುವರೆಗೂ 118 ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡುಬಂದ ಪ್ರತಿ ವಸ್ತುವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪ್ರತಿ ವಸ್ತುವನ್ನು ಕೂಡ ಮರ್ಜರ್ ನಡೆಸಿ ಪ್ರತಿ ವಸ್ತು ಜಪ್ತಿಯನ್ನು ಮಾಡಿದ್ದಾರೆ. ಮರ್ಜರ್ ಮಾಡಿದೆಲ್ಲವನ್ನು ಕೂಡ ಮಾಡಿರುವಂಥದ್ದು. ಕೃತ್ಯಕ್ಕೆ ಬಳಸಿದ ವಸ್ತುಗಳು, ಆರೋಪಿಗಳು ಧರಿಸಿದ್ದಂಥ ಬಟ್ಟೆ, ಶೂ, ಚಪ್ಪಲಿಗಳು, ಕೃತ್ಯದ ವೇಳೆ ಬಳಕೆಯಾದಂಥ ವಾಹನಗಳು ಪ್ರತಿಯೊಂದೂ ಕೂಡ ಇಲ್ಲಿ ಅತ್ಯಂತ ಮಹತ್ವವಾದಂಥ ಅಂಶವನ್ನು ಅಥವಾ ಮಹತ್ವವಾದಂಥ ವಿಚಾರಗಳನ್ನು ತಿಳಿಸುತ್ತವೆ. ಯಾಕೆಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶಗಳನ್ನು ಕೂಡ ಅವರು ದಾಖಲು ಮಾಡಬೇಕಾಗತ್ತೆ. ಅದರ ಜೊತೆಗೆ ಹೆಚ್ಚೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದಷ್ಟು ಈ ಒಂದು ಪ್ರಕರಣದಲ್ಲಿ ನ್ಯಾಯ ನೀಡಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ತನಿಖಾ ದೃಷ್ಟಿಯಿಂದ ಇದುವರೆಗೂ 118 ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶೂ, ಚಪ್ಪಲಿಗಳು, ಕೃತ್ಯಕ್ಕೆ ಬಳಸಿದಂಥ ವಾಹನಗಳು ಇದೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಅಥವಾ ಈ ಒಂದು ತನಿಖೆಯನ್ನು ನೋಡ್ತಾ ಇದ್ರೆ ತನಿಖೆ ಯಾವ ವೇಗದಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಅಥವಾ ಎಷ್ಟು ಗಂಭೀರವಾಗಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಬಳಿಕ ನಡೆದಿತ್ತು ಒಂದು ಭರ್ಜರಿಯಾದಂಥ ಪಾರ್ಟಿ. ಕೊಲೆ ಆರೋಪಿಗಳಿಂದ ನಡೆದಿತ್ತು 2 ಕಡೆ ಈ ಪಾರ್ಟಿ ಕೂಡ ಮಾಡಿದ್ರು. ಇನ್ಫ್ಯಾಕ್ಟ್ ಕೊಲೆ ಆರೋಪಿಗಳಿಂದ ನಡೆದಿತ್ತು 2 ಕಡೆ ಎಣ್ಣೆ ಪಾರ್ಟಿ. ರಾತ್ರಿ ಜೂನ್ 8ರ ರಾತ್ರಿ 2 ತಂಡಗಳಿಂದ ಬೇರೆ ಬೇರೆ ಪಾರ್ಟಿ ಮಾಡಲಾಗಿತ್ತು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಟೀಮ್ RR ನಗರದ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾರೆ. ಇವರೆಲ್ಲ ದರ್ಶನ್, ವಿನಯ್, ದೀಪಕ್, ಪ್ರದೋಷ್ ಎಲ್ಲ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾರೆ. ಇನ್ನು ಶವ ಬಿಸಾಡಿದ ನಂತರ ಕಾರ್ತಿಕ್ ಅಲಿಯಾಸ್ ಕೆಪ್ಪೆ ಅಂತ ಹೆಸರು, ಕಾರ್ತಿಕ್ ಅಲಿಯಾಸ್ ಕೆಪ್ಪೆ, ಕೇಶವ್, ನಿಖಿಲ್ ನಾಯಕ್ರಿಂದ ಟ್ರೋಬೋ 98 ಅಂತ ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಕೊಲೆ ಮಾಡಿದ ಬಳಿಕ ಅಲ್ಲಿ ಪಾರ್ಟಿ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆ ಪಾರ್ಟಿ ಮಾಡ್ತಾರೆ. ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿ ಮಾಡ್ತಾರೆ. ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅಲ್ಲೂ ಕೂಡ ಒಂದು ಪಾರ್ಟಿ ಮಾಡಲಾಗತ್ತೆ. ದೀಪಕ್ ನೀಡಿದ ಹಣದಲ್ಲಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಈ ಒಂದು ಪಾರ್ಟಿಯನ್ನು ಕೂಡ ಮಾಡ್ತಾರೆ. ಅಂದರೆ ಈ ಕೊಲೆ ಆದ ಬಳಿಕ ಅವರೆಲ್ಲ ಯಾವ ರೀತಿ ಮಜಾ ಮಾಡಿದ್ರು ಅನ್ನೋದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಒಂದು ಕಡೆ ಕೊಲೆ ನಡೆಯುತ್ತೆ, ಕೊಲೆ ಆದಮೇಲೆ ಶವವನ್ನು ಕೂಡ ಬಿಸಾಡ್ತಾರೆ. ಶವ ಬಿಸಾಡಿದ ಬಳಿಕ ಒಂದಿಷ್ಟು ಮಂದಿ ಹೋಗಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರೆ ಮತ್ತೆ ಕೆಲವರು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಪಾರ್ಟಿ ಮಾಡ್ತಾರೆ. ಅದೇ ರೀತಿ ಒಂದು ಪ್ರತ್ಯೇಕ ಜಾಗ ಟ್ರೋಬೋ 98 ಅಂತ ಇನ್ನೊಂದು ಸ್ಟ್ರೀಟ್ ರೆಸ್ಟೋರೆಂಟ್ ಇದೆ, ಅಲ್ಲೂ ಕೂಡ ಪಾರ್ಟಿ ಮಾಡಲಾಗತ್ತೆ. ಒಟ್ಟಿನಲ್ಲಿ ಈ ಕೊಲೆ ಆದ ಬಳಿಕ ಇವರ ವರ್ತನೆ ಯಾವ ರೀತಿ ಇತ್ತಪ್ಪ ಅಂದರೆ, ಒಂದು ಕಡೆಗೆ ಕೊಲೆ ಆಗಿದೆ, ಇನ್ನೊಂದು ಕಡೆ ಮಾಡಿರೋದೇ ಅಪರಾಧ, ಇದಾದ್ಮೇಲೆ ಪಾರ್ಟಿ ಬೇರೆ ಮಾಡ್ತಾ ಇದ್ದಾರೆ.